ಕಡಲೆಬೇಳೆ ಪಾಯಸ ಮಾಡುವ ವಿಧಾನ. ಬೇಕಾಗುವ ಸಾಮಗ್ರಿಗಳು: ಕಡಲೆಬೇಳೆ, ಬೆಲ್ಲ, ಅಕ್ಕಿ, ಸಾಬುದಾನಿ, ಒಣ ದ್ರಾಕ್ಷಿ, ಸಣ್ಣಗೆ ಹೆಚ್ಚಿರೋ ಬಾದಾಮಿ ಗೋಡಂಬಿ. ಮೊದಲು ಒಂದು ಕುಕ್ಕರ್ಗೆ 2 ಗ್ಲಾಸ್ ನೀರು ಹಾಕೋರಿ. ಆಮೇಲೆ 1 ಬೌಲ್ ಕಡಲೆಬೇಳೆ ಹಾಕ್ರಿ. 3 ಚಮಚ ಅಕ್ಕಿ, 3 ಚಮಚ ಸಾಬುದಾನಿ ಹಾಕೋರಿ. ಎಲ್ಲನೂ ಹಾಕಿ ಚೆಂದಾಗ ಕುದಿಸ್ರಿ. ಆಮ್ಯಾಗ ಚೆಂದಾಗ ಹದ ಬರೋಂಗ ಮಿಕ್ಸ್ ಮಾಡ್ರಿ. ಈಗ ಒಂದು ಬಾಳ್ಗಿಗೆ 1 ರಿಂದ 2 ಚಮಚ ತುಪ್ಪ ಹಾಕಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಕಿ ಚೆಂದಾಗ ಹುರ್ಕೋರಿ. ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಬ್ಯಾಳಿನ ಒಂದು ಡಬ್ರಿಗೆ ಹಾಕ್ರಿ. ಅದಕ್ಕೆ 1/2 ಗ್ಲಾಸ್ ನೀರು ಹಾಕ್ರಿ. ಆಮೇಲೆ 1 ಕಪ್ ಬೆಲ್ಲ, ಹುರಿದಿಟ್ಕೊಂಡಿರುವಂಥ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, 2 ಚಮಚ ತುಪ್ಪ, 2 ರಿಂದ 3 ಏಲಕ್ಕಿ, ಲವಂಗ ಎಲ್ಲನೂ ಹಾಕಿ 5 ನಿಮಿಷ ಮಸ್ತ್ ಕುದಿಸಿದ್ರಿ ಅಂದ್ರೆ ಉತ್ತರ ಕರ್ನಾಟಕ ಸ್ಟೈಲ್ ಕಡಲೆಬೇಳೆ ಪಾಯಸ ರೆಡಿ ಆಕೈತೆ ನೋಡ್ರಿ.